ಈಗ ರಸ್ತೆಯಲ್ಲಿ ಒಂದು ರಿಮೋಟ್ ಕಂಟ್ರೋಲ್ ಕಾರು ವೇಗವಾಗಿ ಓಡ್ತಾ ಇರುತ್ತೆ. ಇನ್ನೊಂದು ಕಡೆ ಮಣ್ಣಿನಲ್ಲಿ ಒಂದು ಸಣ್ಣ ಬೀಜ ಸುಮ್ಮನೆ ಬಿದ್ದಿರುತ್ತೆ. ಮೇಲ್ನೋಟಕ್ಕೆ ಕಾರು ಭಾರಿ ಆಕ್ಟಿವ್, ಬೀಜ ಸೈಲೆಂಟ್. ಹೌದು. ಆದರೆ ನಿಜವಾಗಿಯೂ ಲಿವಿಂಗ್ ಯಾವುದು ಅಂತ ಕೇಳಿದ್ರೆ ಉತ್ತರ ಆಶ್ಚರ್ಯ ಕೊಡುತ್ತೆ. ಇವತ್ತಿನ ಈ ಆಳವಾದ ಅಧ್ಯಯನದಲ್ಲಿ ಕೇವಲ ಕಣ್ಣಿಗೆ ಕಾಣುವ ಚಲನೆಗೂ ಅಂದ್ರೆ ಮೂವ್ಮೆಂಟ್ಗೂ ನಿಜವಾದ ಜೀವಕ್ಕೂ ಇರೋ ವ್ಯತ್ಯಾಸನ ನಾವು ಬಿಡಿಸಿ ನೋಡೋಣ. ಖಂಡಿತ. ಪ್ರತಿಯೊಂದು ಜೀವಿಯೂ ಒಂದು ಆರ್ಗ್ಯಾನಿಸಮ್ ಆಗ್ಬೇಕು ಅಂದ್ರೆ ಏನೆಲ್ಲ ಇರಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಎಕ್ಸಾಕ್ಟ್ಲಿ. ಈಗ ನನಗೊಂದು ಕನ್ಫ್ಯೂಷನ್ ಇದೆ. ಈಗ ರಸ್ತೆಯಲ್ಲಿ ಓಡುವ ಕಾರು ಅಥವಾ ಆಕಾಶದಲ್ಲಿ ಹಾರುವ ಏರೋಪ್ಲೇನು ಚಲಿಸ್ತವೆ ತಾನೇ? ಹೌದು, ಚಲಿಸ್ತವೆ. ಹಾಗಾದ್ರೆ ಅವೆಲ್ಲ ಲಿವಿಂಗ್ ಅಂತ ಯಾಕೆ ಹೇಳ್ಬಾರ್ದು? ಕೇವಲ ಮೂವ್ಮೆಂಟ್ ಇದ್ರೆ ಅದು ಬದುಕಿದೆಯಾ? ಇಲ್ಲವೇ ಇಲ್ಲ. ವಿಜ್ಞಾನದಲ್ಲಿ ಇದನ್ನೇ ನಾವು ಮೂವ್ಮೆಂಟ್ ಟ್ರ್ಯಾಪ್ ಅಂತ ಕರೆಯೋದು. ಯಾಕಂದ್ರೆ ಕಾರು ಅಥವಾ ಏರೋಪ್ಲೇನ್ ಚಲಿಸಲು ನಾವು ಪೆಟ್ರೋಲ್ ಹಾಕ್ಬೇಕು, ಅಂದ್ರೆ ಹೊರಗಡೆಯಿಂದ ಒಂದು ಫೋರ್ಸ್ ಬೇಕು. ಓ, ಅರ್ಥ ಆಯ್ತು. ಅವು ತಾವಾಗೇ ಚಲಿಸುವುದಿಲ್ಲ. ನಿಜ. ಆದ್ರೆ ಜೀವ ಇರುವ ವಸ್ತುಗಳು ಹಾಗಲ್ಲ. ಉದಾಹರಣೆಗೆ, ಒಂದು ಸೂರ್ಯಕಾಂತಿ ಗಿಡ ಒಂದೇ ಕಡೆ ಇದ್ರೂ ಆ ಸೂರ್ಯನ ಬೆಳಕು ಬಂದ ಕಡೆ ಬೆಳೆಯುವ ಮೂಲಕ ತನ್ನದೇ ಆದ ಮೂವ್ಮೆಂಟ್ ತೋರಿಸುತ್ತೆ. ಆಹಾ, ಅದು ತನ್ನ ಒಳಗಿನಿಂದಲೇ ಆ ಚಲನೆ ತೋರಿಸುತ್ತೆ. ಆದ್ರೆ ಕೇವಲ ಮೂವ್ಮೆಂಟ್ ಇದೆಯಾ ಇಲ್ವಾ ಅನ್ನೋದು ಮಾತ್ರ ಸಾಲ್ದಲ್ವಾ? ಕರೆಕ್ಟ್. ಒಂದು ಆರ್ಗ್ಯಾನಿಸಮ್ ಆಗಲು ಕೇವಲ ಒಂದು ಲಕ್ಷಣ ಇದ್ರೆ ಸಾಲ್ದು. ಅದಕ್ಕೆ ಒಂದು ಇಡೀ ಸಿಸ್ಟಮ್ ಒಟ್ಟಾಗಿ ಕೆಲಸ ಮಾಡಬೇಕು. ಯಾವುದೇ ಕೆಲಸ ಮಾಡಲು ಜೀವಿಗಳಿಗೆ ಮೊದಲಿಗೆ ಶಕ್ತಿ ಬೇಕು. ಅಂದ್ರೆ ಆಹಾರ. ಹೌದು. ಆ ಶಕ್ತಿ ಪಡೆಯುವ ಪ್ರಕ್ರಿಯೆಯನ್ನೇ ನಾವು ನ್ಯೂಟ್ರಿಷನ್ ಅಂತ ಕರೀತೇವೆ. ಪ್ರಾಣಿಗಳು ಆಹಾರ ಹುಡುಕಿಕೊಂಡು ತಿಂದ್ರೆ ಸಸ್ಯಗಳು ಸೂರ್ಯನ ಬೆಳಕಿನಿಂದ ತಮ್ಮ ಆಹಾರ ತಾವೇ ತಯಾರಿಸ್ತವೆ. ಹಾಗಾದ್ರೆ ನನ್ನ ಮೊಬೈಲ್ ಫೋನ್ ಪ್ಲಗ್ ಮೂಲಕ ಚಾರ್ಜ್ ಮಾಡ್ಕೊಳ್ಳೋದು ಕೂಡ ನ್ಯೂಟ್ರಿಷನಾ? ಇಲ್ಲ, ಅಲ್ಲಿಯೇ ಇರೋದು ವ್ಯತ್ಯಾಸ. ಮೊಬೈಲ್ ಕರೆಂಟ್ ಅನ್ನು ನೇರವಾಗಿ ಸೇವ್ ಮಾಡ್ಕೊಳ್ಳುತ್ತೆ. ಆದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಹಾಗೆ ಮಾಡೋದಿಲ್ಲ. ಅವು ತಿಂದ ಆಹಾರದಿಂದ ಶಕ್ತಿ ಬಿಡುಗಡೆ ಮಾಡಲು ರೆಸ್ಪಿರೇಷನ್ ಮಾಡ್ಲೇಬೇಕು. ರೆಸ್ಪಿರೇಷನ್ ಅಂದ್ರೆ ಉಸಿರಾಡೋದು ತಾನೇ? ಗಾಳಿ ಒಡೆಗೆಳ್ಕೊಳ್ಳುವುದು, ಹೊರಬಿಡುವುದು? ಅದು ಕೇವಲ ಅಲ್ಮ ಪ್ರಕ್ರಿಯೆ ಗೊತ್ತಾ? ನಿಜವಾದ ರೆಸ್ಪಿರೇಷನ್ ನಡೆಯುವುದು ದೇಹದ ಪ್ರತಿಯೊಂದು ಕಣದಲ್ಲೂ. ನಾವು ಒಳಗೆಳೆದುಕೊಂಡ ಆಕ್ಸಿಜನ್ ನಾವು ತಿಂದ ಆಹಾರದ ಜೊತೆ ಸೇರಿ ಒಂದು ಸಣ್ಣ ಮ್ಯಾಜಿಕ್ ತರ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ. ವಾವ್! ಅಂದ್ರೆ ಪ್ರಾಣಿಗಳು ಆಕ್ಸಿಜನ್ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಹಾಕುವಾಗ ಈ ಪ್ರಕ್ರಿಯೆ ನಡೆಯುತ್ತಾ? ಎಂಥ ಲಿಂಕ್ ಅಲ್ವಾ? ಹೌದು. ಈ ಶಕ್ತಿ ಬಿಡುಗಡೆ ಆಗದಿದ್ದರೆ ಜೀವ ಉಳಿಯಲು ಸಾಧ್ಯವೇ ಇಲ್ಲ. ಆ ಶಕ್ತಿಯನ್ನ ಇಟ್ಟುಕೊಂಡು ಜೀವಿಗಳು ಬೆಳೆಯುತ್ತವೆ. ಅದೇ ಗ್ರೋತ್. ಓ, ಒಂದು ಪುಟ್ಟ ಆಲದ ಬೀಜ ದೊಡ್ಡ ಮರ ಆಗೋದು ಅಥವಾ ಬೆಕ್ಕಿನ ಮರಿ ದೊಡ್ಡ ಬೆಕ್ಕು ಆಗೋದು, ಇದೆಲ್ಲ ಗ್ರೋತ್. ನಿಖರವಾಗಿ ಹೇಳಿದ್ರಿ. ಇದ್ರ ಜೊತೆಗೆ ಜೀವಿಗಳು ತಮ್ಮ ಸುತ್ತಮುತ್ತಲಿನ ವಾತಾವರಣಕ್ಕೆ ರಿಯಾಕ್ಟ್ ಕೂಡ ಮಾಡ್ತವೆ. ಇದನ್ನೇ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಅಂತ ಕರೆಯೋದು. ಹೌದು ಹೌದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅಡಿಗೆ ಮನೆಯಲ್ಲಿ ಬಿಸಿಯಾದ ದೋಸೆ ಕಾವಲನ್ನು ಮುಟ್ಟಿದ ತಕ್ಷಣ ನಾವು ಕೈ ಹಿಂದೆ ಕೇಳಿಸ್ಕೊಳ್ತೀವಲ್ವಾ? ತುಂಬಾ ಒಳ್ಳೆಯ ಉದಾಹರಣೆ. ಅಥವಾ ಕತ್ತಲಲ್ಲಿಟ್ಟಿರೋ ಗಿಡ ಕಿಟಕಿಯ ಬೆಳಕಿನ ಕಡೆ ಬೆಳೆಯುವುದು. ನಿಜ. ಕಾರಿಗೆ ಅಥವಾ ಕಲ್ಲಿಗೆ ನಾವು ಹೊಡೆದ್ರೆ ಅವು ಆ ಥರ ರಿಯಾಕ್ಟ್ ಮಾಡೋದಿಲ್ಲ. ಅದ್ಭುತವಾಗಿ ಹೇಳಿದ್ರಿ. ಕೊನೆಯದಾಗಿ ಒಂದು ಜೀವಿ ತನ್ನಂತೆಯೇ ಇರುವ ಇನ್ನೊಂದು ಜೀವಿಯನ್ನ ಸೃಷ್ಟಿಸುತ್ತೆ. ಇದೇ ರೀಪ್ರೊಡಕ್ಷನ್. ಅಂದ್ರೆ ಹಕ್ಕಿಗಳು ಮೊಟ್ಟೆ ಇಡುವುದು ಅಥವಾ ಸಸ್ಯಗಳು ಬೀಜಗಳನ್ನ ಉತ್ಪಾದಿಸೋದು. ಹೌದು. ಸೊ ಈಗ ನೋಡಿದ್ರೆ ನ್ಯೂಟ್ರಿಷನ್, ಗ್ರೋತ್, ರೆಸ್ಪಿರೇಷನ್, ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಮತ್ತೆ ರೀಪ್ರೊಡಕ್ಷನ್ ಇವೆಲ್ಲವೂ ಒಟ್ಟಾಗಿ ನಡೆದ್ರೆ ಮಾತ್ರ ಅದು ಆರ್ಗ್ಯಾನಿಸಮ್. ಸರಿ, ಇದನ್ನು ನಾವು ಹೊರಗಿನ ಪ್ರಪಂಚಕ್ಕೆ ಅಪ್ಲೈ ಮಾಡಿ ನೋಡೋಣ. ಒಂದು ಪಾರ್ಕ್ ಉದಾಹರಣೆ ತಗೊಳ್ಳೋಣ. ಖಂಡಿತ. ಈಗ ಪಾರ್ಕ್ನಲ್ಲಿರುವ ಆಲದ ಮರ ಮಣ್ಣಿನಿಂದ ನೀರು ತೆಗೆದುಕೊಳ್ತತೆ, ಬೆಳೆಯುತ್ತೆ. ಸೊ ಅದು ಲಿವಿಂಗ್. ಆದರೆ ಅದರ ಕೆಳಗಿರುವ ಮರದ ಬೆಂಚ್ ಕಥೆ ಏನು? ಅದು ಕೂಡ ಒಮ್ಮೆ ಮರದ ಭಾಗವೇ ಆಗಿತ್ತು ತಾನೇ? ಹೌದು, ಒಮ್ಮೆ ಮರದ ಭಾಗ ಆಗಿತ್ತು. ಆದ್ರೆ ಈಗ ಅದು ಬೇರೆಯಾಗಿದೆ. ಅದು ಉಸಿರಾಡೋದಿಲ್ಲ, ಆಹಾರ ತಿನ್ನೋದಿಲ್ಲ, ಮತ್ತೆ ಬೆಳೆಯೋದಿಲ್ಲ. ಹಾಗಾಗಿ ಈಗ ಅದು ನಾನ್ ಲಿವಿಂಗ್. ಅರ್ಥ ಆಯ್ತು. ಒಟ್ಟಾರೆಯಾಗಿ ಸರ್ವೈವಲ್ಗಾಗಿ ಈ ಎಲ್ಲಾ ಪ್ರಕ್ರಿಯೆಗಳು ಒಟ್ಟಾಗಿ ಕೆಲಸ ಮಾಡಬೇಕು. ಕೇವಲ ಒಂದು ಲಕ್ಷಣ ಇದ್ರೆ ಸಾಲದು. ಎಕ್ಸಾಕ್ಟ್ಲಿ. ಪ್ರಕೃತಿಯ ಈ ನಿಯಮ ನಿಜಕ್ಕೂ ಆಶ್ಚರ್ಯಕರ. ನಿಜ.